ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನಿತಾ ಕೊನ್ನಯ್ಯ, ಸೀನಿಯರ್ ಗೈನಕಾಲಜಿಸ್ಟ್ ಆಬ್ಸ್ಟೆಟ್ರಿಷಿಯನ್, ಯಶೋಧ ಹೈಟೆಕ್ ಹಾಸ್ಪಿಟಲ್ ಹೈದರಾಬಾದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಅರ್ಲಿ ಪ್ರೆಗ್ನೆನ್ಸಿ ಅಂದ್ರೆ ಪ್ರೆಗ್ನೆನ್ಸಿ ಆಗೋ ಚಿಹ್ನೆಗಳು, ಬರೋ ಚಿಹ್ನೆಗಳು ಏನು ಅಂತ ತಿಳ್ಕೊಳ್ಳೋಣ. ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರ್ತಾ ಇದೆ, ನನ್ನ ಪೀರಿಯಡ್ ಮಿಸ್ ಆಗಿದೆ ಅಂತ ಕಾಮನ್ ಆಗಿ ಬರೋದು ಸಹಜ, ಅಂದ್ರೆ ಮಿಸ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಸೆಕೆಂಡ್, ನಾಸಿಯಾ, ವಾಮಿಟಿಂಗ್ ಅಂದ್ರೆ ತುಂಬಾ ವಾಕರಿಕೆ ಬರೋಕಾಗೋದು, ಇಂಡೈಜೆಷನ್ ಆಗೋದು, ಗ್ಯಾಸ್ ತರ ಹೊಟ್ಟೆ ಒಳಗೆ ಫಾರ್ಮ್ ಆಗೋದು, ವಾಂತಿ ವಿಕಾರಕ್ಕೆ ಬರೋದು, ಏನ್ ನೋಡಿದ್ರು ಸಹ ಇಷ್ಟ ಆಗೋದಿಲ್ಲ, ಅದು ಸೆಕೆಂಡ್ ಸಿಂಪ್ಟಮ್ ಇರ್ಬೋದು. ಸುಸ್ತಾಗೋದು, ತುಂಬಾ ಸುಸ್ತು, ವಿಪರೀತ ಸುಸ್ತಾಗತ್ತೆ, ಎದ್ದೊಳಕಾದ್ರೂ ತಲೆ ತಿರುಗಿ ಬರುತ್ತೆ, ಮತ್ತೆ ಯೂರಿನ್ಗೆ ಹೋಗ್ಬೇಕು ವಾಶ್ರೂಮ್ಸ್ಗೆ ಅಂತ ಅನ್ಸುತ್ತೆ, ಫ್ರೀಕ್ವೆನ್ಸಿ ಆಫ್ ಯೂರಿನ್ ಅಂತ ಹೇಳ್ತೀವಿ. ಬಾಡಿ ಪೇನ್, ಸ್ವಲ್ಪ ಬ್ಯಾಕ್ ಪೇನ್ ಬರ್ಬೋದು, ಬಾಡಿ ವಾರ್ಮ್ ಫೀಲ್ ಆಗ್ಬೋದು. ಹಾಗಾಗಿ ಲೋವರ್ ಸ್ಟಮಕ್ ಅಂದ್ರೆ ಕೆಳ ಹೊಟ್ಟೆ ಸ್ವಲ್ಪ ಇಂಡದಂಗೂ ಆಗ್ಬಹುದು. ಈ ಮಧ್ಯದಲ್ಲಿ ನಿಮ್ಮ ಪೀರಿಯಡ್ ಮಿಸ್ ಆದಾಗ ಇಮಿಡಿಯೇಟ್ ಆಗಿ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅಂತ ನಿಮ್ಮ ವೈದ್ಯಾಧಿಕಾರಿ ಹತ್ರ ಬಂದ್ಬಿಟ್ಟು ತಪಾಸ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಚಿಹ್ನೆಗಳು ಇಲ್ಲದೆ ಕೆಲವರಿಗೆ ಇದೇ ಚಿಹ್ನೆಗಳು ಇರಬೇಕು ಅಂತಾನೂ ಇಲ್ಲ. ಕೆಲವರಿಗೆ ಪೀರಿಯಡ್ ಇರೆಗ್ಯುಲರ್ ಇದ್ದಾಗ ಅವ್ರಿಗೆ ಬರೀ ನಾವು ಸಮ್ ಸಿಂಪ್ಟಮ್ಸ್ ಅಂದ್ರೆ ನಾಸಿಯಾ, ವಾಮಿಟಿಂಗ್ ಇಂದ ಬರ್ಬೋದು. ಕೆಲವರಿಗೆ ತುಂಬಾ ವಿಪರೀತ ವಾಮಿಟಿಂಗ್, ನಾಸಿಯಾ ಇರುತ್ತೆ, ಏನು ತಿನ್ಲಿಕ್ಕೆ ಆಗೋಲ್ಲ ಅವ್ರಿಗೆ. ಹಾಗಾಗಿ ಇದು ಬೇಸಿಕ್ ಸಿಂಪ್ಟಮ್ಸ್ ಆದ್ರೆ ಈ ಸಿಂಪ್ಟಮ್ಸ್ ಬೇಸ್ಡ್ ಅಲ್ಲೇ ಸ್ವಲ್ಪ ಜಾಸ್ತಿ ವಿಪರೀತವಾಗಿ ಸಿಂಪ್ಟಮ್ಸ್ ಬರ್ಬೋದು. ಎಲ್ಲರಿಗೂ ಇದೇ ಸಿಂಪ್ಟಮ್ಸ್ ಬರ್ಬೇಕಂತ ಇಲ್ಲ, ಆದ್ರೆ ಮೆಜಾರಿಟಿ ಅವ್ರಿಗೆ ಈ ತರ ಸಿಂಪ್ಟಮ್ಸ್ ಇರುತ್ತೆ. ಸೊ ಇಮಿಡಿಯೇಟ್ ಆಗಿ ನಾವು ಕಾಮನ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಹೇಳ್ತೀವಿ, ಮನೆಯಲ್ಲೇ ಅಥವಾ ಕ್ಲಿನಿಕ್ ಅಲ್ಲಿ ಒಂದು ಪ್ರೆಗ್ನೆನ್ಸಿ ಕಿಟ್ ತಗೊಂಡು ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋಬಹುದು. ಇದು ಬಿಟ್ಟು ಕನ್ಫರ್ಮ್ ಮಾಡ್ಕೋಬೇಕು ಪ್ರೆಗ್ನೆನ್ಸಿ ಅಂತ ಅಂದ್ರೆ ನೀವು ಸ್ಕ್ಯಾನ್ಗೆ ಬರ್ಬೇಕಾಗತ್ತೆ. ಅಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ನಾವು ಮಾಡ್ತೀವಿ. ಇದೆಲ್ಲ ಚಿಹ್ನೆಗಳು ಬಿಟ್ಟು ಏನು ಚಿಹ್ನೆಗಳು ಇಲ್ಲದಿದ್ರೂ ಸಹ ನಾನು ಪ್ರೆಗ್ನೆಂಟ್ ಆಗ್ಬೋದಾ ಅಂತ ಅಂದ್ರೆ ಇರಬಹುದು. ಏನು ಸಿಂಪ್ಟಮ್ಸ್ ಇರ್ಬೇಕು ಅಂತಾನೆ ಇಲ್ಲ. ನಿಮ್ಮ ಪೀರಿಯಡ್ ಮಿಸ್ ಆಗಿ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ್ರೆ ಅದೇ ಒಂದು ಸ್ಟ್ರಾಂಗ್ ಇಂಡಿಕೇಟರ್ಸ್ ದಟ್ ಯು ಆರ್ ಪ್ರೆಗ್ನೆಂಟ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.